ಅಪ್ಪನೇ ಇನ್ನು ಬದುಕಿದ್ರೆ ಅವಳಿಗೆ ಇಷ್ಟೊತ್ತಿಗೆ ಮದುವೆ ಮಾಡಕ್ ಆಗ್ತಿತ್ತು ಇಲ್ವೋ. ನೋಡ್ದ ಅಪ್ಪ, ಕೇಳಿಸ್ಕೊಂಡ ಇವ್ರ ಮಾತುಗಳನ್ನ. ಈ ಮನೆಗೆ ಸೊಸೆಯಾಗಿ ಬಂದ ತಪ್ಪಗೆ ಇಂಥ ಮಾತುಗಳನ್ನೆಲ್ಲ ನಾನು ಕೇಳಬೇಕಾಗಿದ್ದೆ. ಆದ್ರೆ ನೀನೇನಪ್ಪ ತಪ್ಪು ಮಾಡಿದ್ದೆ? ಏನ್ ತಪ್ಪು ಮಾಡಿದ್ದೆ? ನಿನ್ ಯೋಗ್ಯತೆ ಇವ್ರಿಗೇನ್ ಗೊತ್ತು ಅಂತ ನಿನ್ನ ಬೈದ್ರಪ್ಪ. ಗೊತ್ತಪ್ಪ, ನೀನು ನನ್ ಬಿಟ್ಟು ಎಲ್ಲೂ ಹೋಗಿರಲ್ಲ, ನನ್ ಜೊತೆನೇ ಇರ್ತೀಯ ಅಂತ. ಇವತ್ತು ಇವ್ರು ಹಾಡಿದ ಮಾತುಗಳೆಲ್ಲ ಕೇಳಿ ನೀನು ತುಂಬಾ ನೊಂದ್ಕೊಂಡಿರ್ತೀಯ. ಅಪ್ಪ ಬೇಡಪ್ಪ, ನೊಂದ್ಕೋಬೇಡ. ಇಂಥ ಜನಗಳಿಗೋಸ್ಕರ, ಇಂಥ ಮಾತುಗಳಿಗೋಸ್ಕರ ನೀನ್ ನೊಂದ್ಕೋಬೇಡ ಅಪ್ಪ. ಅಪ್ಪ ಏನ್ ಗೊತ್ತಾ, ಇವ್ರ ಪ್ರಕಾರ ಶ್ರೀಮಂತಿಕೆ ಅಂದ್ರೆ ಹಣ, ಆಸ್ತಿ, ಐಶ್ವರ್ಯ ಇಷ್ಟೇ ಅಪ್ಪ, ಇಷ್ಟೇ ಇವ್ರ ಪಾಲಿಗೆ ಶ್ರೀಮಂತಿಕೆ. ನೀವು ಕೊಟ್ಟ ಸಂಸ್ಕಾರ, ನೀವು ಹೇಳಿದ ನೀತಿ ಪಾಠ, ನೀವು ಆಡಿದ ಮಾತುಗಳು, ನೀವು ತೋರಿಸಿದ ದಾರಿಲಿ ಎಂತ ಶ್ರೀಮಂತಿಕೆ ಇದೆ ಅಂತ ಇವ್ರು ಯಾರಿಗೂ ಗೊತ್ತಿಲ್ಲಪ್ಪ, ಗೊತ್ತಿಲ್ಲ. ಅಪ್ಪ ನೀವು ನೊಂದ್ಕೋಬೇಡಿ ಅಪ್ಪ, ನೊಂದ್ಕೋಬೇಡಿ. ನೀವು ನನ್ನನ್ನು ಬಡತನದಲ್ಲಿ ಬೆಳೆಸಿಲ್ಲ ಅಪ್ಪ. ಗಾಂಧೀಜಿ, ಸುಭಾಷ್ ಚಂದ್ರ ಬೋಸ್ ಶ್ರೀಮಂತಿಕೆ ದೇಶಭಕ್ತಿಲಿತ್ತು. ರಾಮಕೃಷ್ಣ, ವಿವೇಕಾನಂದ ಶ್ರೀಮಂತಿಕೆ ಜ್ಞಾನದಲ್ಲಿತ್ತು. ಮದರ್ ತೆರೇಸಾ ಶ್ರೀಮಂತಿಕೆ ಮನುಷ್ಯತ್ವದಲ್ಲಿತ್ತು. ರಾಷ್ಟ್ರ ಕವಿಗಳ ಶ್ರೀಮಂತಿಕೆ ಅವ್ರ ಕೃತಿಗಳಲ್ಲಿತ್ತು. ನಿಮ್ಮಂತ ತಂದೆಯ ಶ್ರೀಮಂತಿಕೆ ಮಕ್ಕಳನ್ನ ಬೆಳೆಸೋ ರೀತಿಯಲ್ಲಿತ್ತು. ಅಂತ ಶ್ರೀಮಂತಿಕೆ ಬಗ್ಗೆ ಇವ್ರು ಯಾರಿಗೂ ಯಾವತ್ತೂ ಗೊತ್ತಾಗಲ್ಲಪ್ಪ. ಇವ್ರ ಕಣ್ಣು ಕಾಣೋದೇನಿದ್ರು ಕಿತ್ತೋಗಿರೋ ಚಪ್ಪಲಿ, ಸೌದೋಗಿರೋ ಪಾದ, ಮಾಸೋಗಿರೋ ಮುಖ. ಆದ್ರೆ ನಿಜವಾದ ಶ್ರೀಮಂತಿಕೆ ಬಂಗಾರದಲ್ಲಿ ಇರಲ್ಲಪ್ಪ, ಸಂಸ್ಕಾರ ತುಂಬಿರೋ ಹೃದಯದ ಭಂಡಾರದಲ್ಲಿರುತ್ತೆ. ನಮ್ಮ ಮನೆ ಹಿತ್ತಲಲ್ಲಿ ಬಿಸಾಕಕ್ಕೆ ಅಂತ ಮಣ್ಣನ್ನು ಇಟ್ಟಿದ್ರು. ಅದೇ ಮಣ್ಣಲ್ಲಿ ಗಣೇಶನ್ ಮಾಡ್ದೆ. ಎಂತ ವರ ಕೊಟ್ಟ ಗೊತ್ತಪ್ಪ. ಭಕ್ತರ ಶ್ರೀಮಂತಿಕೆ ಭಕ್ತಿನಿರುತ್ತೆ ಅಲ್ವಾ. ನೊಂದ್ಕೋಬೇಡಿ ಅಪ್ಪ. ನೀವಿದ್ದಿದ್ರೆ ಮದ್ವೆನೇ ಮಾಡಕ್ ಆಗ್ತಿರ್ಲಿಲ್ಲ ಅಂತ ಹೇಳಿದ್ರು. ಆದ್ರೆ ನಾನು ಹೇಳ್ತೀನಪ್ಪ, ನೀವಿದ್ದಿದ್ರೆ ನನ್ನನ್ನ ಇಂಥ ಮನೆಗಂತೂ ಕಳಿಸ್ತೇನಿಲ್ಲ. ಒಂದು ಹೆಣ್ಮಗುಗೆ ಕಣ್ಣೀರೊಡ್ಸಿ ತಲೆ ಸೋರೋನ್ ತಂದೆನೆ ನಿಜವಾದ ಶ್ರೀಮಂತ. ಕಣ್ಣೀರೊಡ್ಸಿ ಹಣೆಗೆ ಮುತ್ಕೊಳೋನೆ ನಿಜವಾದಪ್ಪ. ನಾನು
ನಿನ್ ಜೊತೆ ಇದ್ದೀನಿ, ಧೈರ್ಯವಾಗಿರು ಅಂತ ಭರವಸೆ ಕೊಡೋ ಭಗವಂತನೇ ನಿಜವಾದಪ್ಪ. ಎಲ್ಲ ಮಕ್ಕಳು ಅಪ್ಪನಿಂದ ಬಯಸೋದು ಅಕ್ಕರನ್ನೇ ಹೊರತು ಹರಿದ್ರೆ ಚೂರಾಗೋ ಹಣ ಅಲ್ಲ ಅಪ್ಪ. ಕಥೆ ಕವನ ತಾಯಿಯ ಕುರಿತೆ ಎಲ್ಲ ಹೊಗಳಿ ಬರೆದರು, ತಂದೆ ಬೈದ ಕಾರಣ ಏನೋ ಎಲ್ಲ ಅವನ ಮರೆತರು. ಕಾಣದೆ ಕಾಯುತ್ತ ದೂರವೇ ನಿಂತನು, ಈ ಜನ್ಮ ಭಿಕ್ಷೆ ನೀಡಿದ ನಮ್ಮ ದೈವ ಅಪ್ಪ ಅಲ್ಲವೇ. ಮನೆ ದೀಪವಾಗಿ ನಿಂತನು, ಬೆಳಕಾಗೆ ಎಂದು ಉರಿವನು. ಹಾಯ್ ಅಂದ್ರೆ ಸಾಕು, ಬಂದು ಕೂತ್ ಬಿಡ್ತೀಯಲ್ಲ ದೇವ್ರ ಮನೇಲಿ. ಕರ್ಮ, ಆ ದೇವ್ರನ್ನಾದ್ರೂ ಸ್ವಲ್ಪ ಸಮಾಧಾನವಾಗಿರಕ್ ಬಿಡೆ. ಏನ್ ಮಾತಾಡಿದ್ರು ಸುಮ್ಮನಿದ್ಯಲ್ಲ. ಹೊಟ್ಟೆಗೇನಾದ್ರೂ ಆ ಥರ ಮಾಡಿದ್ಯಾ ಅಥವಾ ತಣ್ಣೀರ್ ಬಟ್ಟೆನೇನಾ? ಯಾಕತೆ ಎಲ್ರಿಗೂ ಹೊಟ್ಟೆ ಇದೆ, ರಟ್ಟೆ ಮಾತ್ರ ನನ್ನ ಒಬ್ಳಿಗೆನ ಇರೋದು ದುಡಿಯೋದಿಕ್ಕೆ. ಹಸ್ವಾದರು ಬೇಕಾದ್ರೆ ಮಾಡ್ಕೊಂಡು ನುಂಗ್ಲಿ, ಇನ್ಮೇಲೆ ನಾನೇನು ಮಾಡಲ್ಲ. ಏನೇ ನಾಲ್ಗೆ ಒಳ್ಳೆ ನಾಗರ ಬಾವಿ ಅಷ್ಟು ಉದ್ದ ಬೆಳಿತಿದ್ಯಲ್ಲ, ಹೆಂಗಿದೆ ಮೈಗೆ? ಅತ್ತೆ, ನನ್ನ ಪಾಡಿಗೆ ನನ್ನ ಬಿಟ್ಬಿಡಿ. ಇಲ್ಲ ಅಂದ್ರೆ ಇವತ್ ಯಾರ್ಯಾರ ಮೈಗೆ ಹೇಗಿದೆ ಅಂತ ತೋರ್ಸ್ಬೇಕಾಗತ್ತೆ. ಓಹೋ, ಏನೇ ಹಾರಾಡ್ತಿದ್ಯಾ? ಮೀನು ಎಷ್ಟೇ ಜಿಗಿದ್ರು ಮೊಸಳೆ ಆಗ್ಬಿಡಲ್ಲ, ಅರ್ಥ ಮಾಡ್ಕೋ. ಈ ಮೀನು ಮೊಸಳೆ ಆಗದೆ ಇರ್ಬೋದು, ತಿಮ್ಮಿಂಗ್ಳ ಆಗದ್ನ ನೀವು ನೋಡಕ್ಕಾಗಲ್ಲತ್ತೆ. ಏನ್ ಮೀನಾ, ಅತ್ತೆ ಮುಂದೆನೆ ಬಾಯ್ ಮಾಡೋದಕ್ಕೆ ಶುರು ಮಾಡಿದ್ಯಾ ನೀನು? ದೊಡ್ಡವರು ಚಿಕ್ಕವರು ಅನ್ನೋದು ಏನೂ ಇಲ್ವಾ ನಿನ್ಗೆ? ಅವಳೇ ತಪ್ಪಾಗಿ ಮಾತಾಡ್ತಿಲ್ಲ ರೋಹಿಣಿ. ಅತ್ತೆ ಅವಳಿಗೆ ಕಡಿಮೆ ಅವಮಾನ ಮಾಡಿಲ್ಲ. ಅವ್ರೇನಂತ ಅವಮಾನ ಮಾಡಿಲ್ಲ ಶ್ರುತಿ. ಅದೇ ಅವಮಾನ ನಿನಗ್ ಮಾಡಿದಿದ್ರೆ ನೀನ್ ಇಲ್ಲಿ ಇರ್ತಾನೆ ಇರ್ಲಿಲ್ಲ. ಲೇ ರವಿ, ನಿಂತಿನ ಸುಮ್ಮನೆ ಕರ್ಕೊಂಡು ಹೋಗೋ. ಯಾಕೆ ಅವ್ರು ಹೇಳ್ತಾ ಇರೋದ್ರಲ್ಲಿ ಏನೂ ತಪ್ಪಿದೆ? ಬೇಕಾದ್ರೆ ನೆಡ್ತೀನಿ, ನೀನು ಕರ್ಕೊಂಡು ಹೋಗು. ಅಯ್ಯೋ 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 ಅಯ್ಯೋ, ನೀವಿಬ್ರು ಯಾಕ್ರಮ ಕಿತ್ತಾಡ್ತಿದ್ದೀರಾ? ಅಲ್ಲ ಕಣಮ್ಮ ಶ್ರುತಿ, ನಾನೇನು ಇಲ್ದೇ ಇರೋದು ಹೇಳಿದ್ನಾ? ಇರೋದನ್ನ ತಾನೇ ಹೇಳಿರೋದು. ಆದ್ರೆ ಹೇಳೋ ರೀತಿಯಲ್ಲಿ ಹೇಳಿಲ್ಲ ಅತ್ತೆ ನೀವು. ನಿನ್ನೆ ಮೊನ್ನೆ ಬಂದು ನಮ್ಮ ಅತ್ತೆನೇ ಜಡ್ಜ್ ಮಾಡೋ ಹಾಗಾಗೋದ್ಯಾ ನೀನು? ಯಾವತ್ ಬಂದ್ರೆ ಏನ್ ರೋಹಿಣಿ, ಇವ್ರು ಮಾಡಿದ ತಪ್ಪೆ. ತಪ್ಪು ಇವ್ರದಲ್ಲ, ಎಲ್ಲ ಮಾಡಿ ಏನು ಗೊತ್ತಿಲ್ದೆ ಹಾಗೆ ನಿಂತಿದ್ದಾಳಲ್ಲ ಈ ಮೀನಾ, ಇವಳ್ದೆ. ಸೂರ್ಯ ರೋಹಿಣಿ ಗಂಡನ್ ಹೊಡಿತಾನೆ, ಮೀನಾ ರೋಹಿಣಿ ಹೊಡಿತಾಳೆ ಅನ್ನೋ ಕೆಟ್ಟ ಹೆಸರು ಬರ್ಬಾರ್ದು ಅಂದ್ರೆ ಬಾಯಿ ಮುಚ್ಕೊಂಡಿರ್ಬೇಕು ರೋಹಿಣಿ.